ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸುನೀಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಒಳ್ಳೆಯ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ, ಇದು ನಮ್ಮ ಹಳ್ಳಿಯ ಕಡೆ ಮಾಡುವಂತಹ ಮಿದ್ದಿಟ್ಟು ಅಂತ ಹೇಳ್ತೀವಿ. ಇದನ್ನು ನಮ್ಮ ತಾಯಿ ಮಾಡ್ತಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಆಲ್ರೆಡಿ ನಾವೀಗಾಗಲೇ ಮಾಡಿ ಇಟ್ಕೊಂಡಿರುವಂತಹ ಮುದ್ದೆ ತಣ್ಣಗಾಗಿರಬೇಕಾಗಿರುತ್ತೆ. ಇಲ್ಲಿ ಸ್ನೇಹಿತರೆ 6 ಬೆಳ್ಳುಳ್ಳಿ ಇಲುಕುಗಳನ್ನು ತೊಗೊಂಡಿದ್ದಾರೆ. ನಂತರ ಇದನ್ನು ಒಂದು ಕಲ್ಲಿನ ಸಹಾಯದಿಂದ ಜಜ್ಕೊಳ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ನಿಮ್ಗೆ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಅಂದರೆ ಸಂಪೂರ್ಣವಾಗಿ ಪುಡಿ ಆಗೋವರೆಗೂ ಜಜ್ಕೊಳ್ಳಿ. ಆನಂತರ ನೀವು ಇದಕ್ಕೆ ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪು ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀವಿ. ಸುತ್ತಲೂ ಉದುರಿಸ್ಕೊಳ್ಳಿ. ಆನಂತರ ನಾವು ಇಲ್ಲಿ ಮೆಣಸಿನ ಪುಡಿಯನ್ನು ಅರ್ಧ ಟೀ ಸ್ಪೂನಷ್ಟು ಉದುರಿಸ್ಕೊಳ್ತಾ ಇದ್ದೀವಿ. ನೆನಪಲ್ಲಿರಲಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಳಿ. ಇಲ್ಲ ನೀವು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಬಿ ಅದನ್ನು ಕೂಡ ಇದಕ್ಕೆ ಬೆರೆಸ್ಕೋಬೋದು. ನಾವಿಲ್ಲಿ ಸಣ್ಣ ಗಾತ್ರದ 2 ಮುದ್ದೆಯನ್ನು ತೊಗೊಂಡಿದ್ದೀವಿ. ಆನಂತರ ಕೈಯನ್ನು ನೀರಲ್ಲಿ ಹೆಜ್ಕೊಂಡು ಕ್ಲೀನಾಗಿ ಇದನ್ನು ಪ್ರೆಸ್ ಮಾಡೋಣ. ಅದ್ರ ಮೇಲೆ ಪ್ರೆಸ್ ಮಾಡೋದ್ರ ಜೊತೆಗೆ ಚೆನ್ನಾಗಿ ಮಿದ್ದಿಸ್ಕೋಬೇಕಾಗತ್ತೆ. ನೀವು ಹೇಗೆ ಚಪಾತಿ ಹಿಟ್ಟನ್ನು ಮಿದ್ದಿಸ್ಕೊಳ್ತೀರೋ ಆ ರೀತಿಯಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ಒಂದು ಏನು ಮೆಣಸು, ಉಪ್ಪು ಮತ್ತು ಈ ಬೆಳ್ಳುಳ್ಳಿಯ ಪ್ರಮಾಣಗಳು ಹೋಗೋ ಹಾಗೆ ಸಂಪೂರ್ಣವಾಗಿ ಮಿದ್ದಿಸ್ಕೊಳ್ಳಿ. ಅಡುಗೆ ಮನೆ ಶೆಲ್ಫ್ ಏನಿದೆ ಅದ್ರ ಮೇಲೇ ನಮ್ಮ ತಾಯಿ ಈ ರೀತಿಯಲ್ಲಿ ಮಿದ್ದಿಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಮಿದ್ದಿಟ್ಟು ಅಂತಲೇ ನಮ್ಮ ಹಳ್ಳಿ ಕಡೆ ಕರೀತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ, ಹಾಗೆ ಬಾಯಿಗೆ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಸಂಪೂರ್ಣವಾಗಿ ಗುಂಡಕ್ಕೆ ಅದನ್ನು ನೀವು ಮಿದ್ದಿಸ್ಕೋಬೇಕಾಗತ್ತೆ. ನೆನಪಲ್ಲಿರಲಿ. ಆನಂತರ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕು. ಹೋಲ್ ಅನ್ನೋದಕ್ಕಿಂತ ಒಂಥರ ಅದರೊಳಗಡೆ ಏನಾದರೂ ಪಾಟ್ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಈ ಮಧ್ಯಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಈವನ್ ಇದನ್ನು ತುಪ್ಪ ಹಾಕಿ ಕೂಡ ಮಿದ್ದಿಸ್ಬೋದು, ಆವಾಗ ಇನ್ನೂ ಡಬಲ್ ರುಚಿ ಇರುತ್ತೆ. ಆನಂತರ ಇದನ್ನು ಸೈಡಲ್ಲಿ ಈ ರೀತಿಯಲ್ಲಿ ಕಿತ್ಕೊಂಡು ಬಾಯಿಗೆ ಹಾಕ್ಕೊಂಡು ತಿನ್ನಬೇಕು. ಅದರಿಂದ ಎಂತಹ ಟೇಸ್ಟ್ ಇರುತ್ತೆ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಇದು ನಮ್ಮ ಹಳ್ಳಿಗಳ ಕಡೆ ತುಂಬಾ ಫೇಮಸ್ಸು. ರಾಮನಗರದ ಕಡೆ, ಚನ್ನಪಟ್ಟಣದ ಕಡೆ, ಈವನ್ ಮದ್ದೂರು, ಮಂಡ್ಯದಲ್ಲೂ ಕೂಡ ಈ ಥರ ಮಾಡ್ಕೊಂಡು ತಿಂತಾರೆ. ಇದನ್ನು ಆ್ಯಕ್ಚುಲಿ ನಮ್ಮ ತಾಯಿಗೆ ನಮ್ಮ ತಂದೆ ಹೇಳ್ಕೊಟ್ರಂತೆ. ಅವ್ರಿಗೆ ಅವರ ಅಜ್ಜಿ ಹೇಳ್ಕೊಟ್ಟಿದ್ರಂತೆ. ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲೂ ಕೂಡ ಒಂದು ಸಾರಿ ಮಾಡಿ ನೋಡಿ. ಎಲ್ಲರೂ ಕೂಡ ಸಾಕಷ್ಟು ಸಾರಿ ಕೇಳ್ತಿದ್ರಿ ನಿಮ್ಮ ತಾಯಿ ಹೇಗಿದ್ದಾರೆ ಒಂದು ಸಾರಿ ತೋರಿಸಿ ಅಂತ. ನೋಡಿ, ಇವಾಗ ಅವರೇ ಇದ್ದಾರೆ. ಸೂಪರ್ ಆಗಿದ್ದಾರೆ. ಈ ಕಡೆ ತಿರುಗ್ರಿ. ಇವರೇ ನಮ್ಮ ತಾಯಿ. ಚೆನ್ನಾಗಿದಾರಲ್ವಾ? ಅವರೇ ಅಡುಗೆ ಮಾಡ್ತಾರೆ, ಅವರೇ ಮಾಡ್ಕೊಳ್ತಾರೆ. ಎಲ್ಲ ಯಾರ ಸಹಾಯನೂ ಬೇಕಾಗಿಲ್ಲ. ಚೆನ್ನಾಗಿದ್ದಾರೆ. ಈಗ ಮಿದ್ದಿಟ್ಟು ಮಾಡಿದ್ರು. ಲಾಸ್ಟ್ ವಿಡಿಯೋಗೆ ಮೊದಲನೇ ಕಾಮೆಂಟ್ನ ಅಕ್ಷತಾ ಪ್ರಸಾದ್ ಅವ್ರು ಕೊಟ್ಟಿದ್ರೆ, ಕರೆಕ್ಟ್ ಉತ್ತರನ ಅಕ್ಷತಾ ಆಶೀಶ್ ಪೂಜಾರಿ ಅವ್ರು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.